ಭಾರತದ ಆತ್ಮಕ್ಕೆ ಇವತ್ತು ಗುರಿಯಿಟ್ಟು ಹೊಡೆಯಲಾಗಿದೆ. ಸನಾತನ ಧರ್ಮ ಮತ್ತು ಹಿಂದೂ ಧರ್ಮವನ್ನೇ ಟಾರ್ಗೆಟ್ ಮಾಡಲಾಗಿದೆ. ಆ ಮೂಲಕ ಭಾರತದ ಅಸ್ತಿತ್ವವನ್ನೇ ಪಾಕಿಸ್ತಾನದ ಭಯೋತ್ಪಾದಕರು ಪ್ರಶ್ನಿಸಿದ್ದಾರೆ ಮತ್ತು ಸವಾಲಿಗೆ ಒಡ್ಡಿದ್ದಾರೆ. ಕಳೆದ 10 ವರ್ಷಗಳಲ್ಲಿ ಮೋದಿಯವರ ಆಡಳಿತದಲ್ಲಿ ಯಾವುದೇ ಬ್ಲಾಸ್ಟ್ ನಡೆದಿಲ್ಲ, ಯಾವುದೇ ಭಯೋತ್ಪಾದಕ ಚಟುವಟಿಕೆ ನಡೆದಿಲ್ಲ. ಇವನ್ ಸ್ಲೀಪರ್ ಸೆಲ್ಗಳನ್ನು ಕೂಡ ಬೆನ್ನಟ್ಟಿ ಹೊಡೆಯಲಾಗಿದೆ. ಇಡೀ ದೇಶದಲ್ಲಿ ನಕ್ಸಲರ್ಗಳ ಹುಟ್ಟಡಗಿಸಲಾಗಿದೆ. ಹೆಚ್ಚೇನು, ಪಾಕಿಸ್ತಾನದ ನೆಲದಲ್ಲಿ ಪಾಕಿಸ್ತಾನದ ಭಯೋತ್ಪಾದಕರ 30 ತಲೆಗಳನ್ನು ಉರುಳಿಸಲಾಗಿದೆ. ಸುಪ್ರೀಂ ಕೋರ್ಟು ನೀವು ಅಲ್ಲಿ ಚುನಾವಣೆ ಮಾಡಿ ಅಂತ ಹೇಳಿತಲ್ಲ, ಚುನಾವಣೆ ಮಾಡಿದ್ದರ ಪ್ರಯುಕ್ತವೇ ಈ ಭಯೋತ್ಪಾದಕ ಚಟುವಟಿಕೆಗೆ ಮೂಲವಾಗಿದೆ ಅಂತ ನಾನು ವಾದಿಸ್ತೇನೆ. ಪಾಕಿಸ್ತಾನದಿಂದ ಬರುವ ಕೊನೆಯ ಹಿಂದೂ, ಇಲ್ಲಿಂದ ಹೋಗುವ ಕೊನೆಯ ಮುಸ್ಲಿಂ ತನಕ ಭಾರತ ಮತ್ತು ಪಾಕಿಸ್ತಾನದ ಒಂದು ಸಂಬಂಧ ಯಾವತ್ತೂ ಅದು ಸೌಖ್ಯ ಸಂಧಾನವಾಗಿ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಮಾಡಿ ಅಂತ ಹೇಳಿದ್ದು. ಸ್ಥಳೀಯರ ಬೆಂಬಲ ಇಲ್ಲದೇನೆ ಇವರು ದಿಢೀರ್ ನುಗ್ಗದವರ ಅಲ್ಲ. ಕಳೆದ 2-3 ತಿಂಗಳಿಂದಲೇ ಈ ಕಾರ್ಯಾಚರಣೆಗೆ ಅವರು ಸ್ಥಳೀಯವಾಗಿ ಬಂದು ನಿಂತು ಇದನ್ನು ಅಧ್ಯಯನ ಮಾಡಿದ್ದಾರೆ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಪೆಹಲ್ಗಾಮ್ ಅಟ್ಟಹಾಸ, 27 ಜನರ ಮಾರಣ ಹೋಮ, ಈಗಾಗಲೇ NIA ತನಿಖೆ ಆರಂಭಗೊಂಡಿದೆ. ಅಮಿತ್ ಶಾ ಪೆಹಲ್ಗಾಮ್ಗೆ ಭೇಟಿ ನೀಡಿ ಸ್ಥಳೀಯರೊಟ್ಟಿಗೆ ಮತ್ತು ಸಂತ್ರಸ್ತರೊಟ್ಟಿಗೆ ಮುಖಾಮುಖಿಯಾಗಿದ್ದಾರೆ. ಪಾಕ್ ಎಂದಿನಂತೆ ಇದು ಭಾರತ ಬೆಳೆಸಿದ ಭಯೋತ್ಪಾದಕರ ಕೃತ್ಯ, ನಮಗೆ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಭಾರತ ಸರ್ಕಾರದ ಕೆಲವು ನಡವಳಿಕೆಗಳು, ಹೆಜ್ಜೆಗಳು ಅವರದೇ ದೇಶದಲ್ಲಿ ದಂಗೆಯನ್ನು, ಪ್ರತಿಭಟನೆಯನ್ನು ಹುಟ್ಟುಹಾಕಿದೆ. ಮಣಿಪುರ ಇರಬಹುದು, ಅಥವಾ ಬಂಗಾಳ ಇರಬಹುದು, ನಾಗಾಲ್ಯಾಂಡ್ ಇರಬಹುದು. ಅದರ ಎಲ್ಲರ ಪರಿಣಾಮ, ಅದೆಲ್ಲದರ ಒಂದು ಪ್ರತ್ಯುತ್ತರ ಇದು ಅಂತ ಪ್ರತಿಕ್ರಿಯಿಸಿದರೆ, ಈವರೆಗೂ ವಿಶ್ವಾದ್ಯಂತ ಸುದ್ದಿ ಮಾಡಿದೆ. ವಿಶ್ವದ ಇಡೀ ಸಮಸ್ತ ಜನತೆ ಕಂಬನಿಯನ್ನು ಮಿಡಿತಾ ಇದ್ದಾರೆ. ಬಾಂಗ್ಲಾದೇಶ ಇನ್ನೂವರೆಗೂ ಪ್ರತಿಕ್ರಿಯಿಸಿಲ್ಲ. ಅದರ ಜೊತೆಗೆ ಇಡೀ ದೇಶದಲ್ಲಿ ಪಾಕಿಸ್ತಾನದ ವಿರುದ್ಧ ನೇರ ಆರೋಪ ವ್ಯಕ್ತವಾಗ್ತಾ ಇರೋ ಹೊತ್ತಿನಲ್ಲಿ ಈ ಒಂದು ದುಷ್ಕೃತ್ಯದ ಹಿಂದೆ ಪಾಕಿಸ್ತಾನದ ಸೇನೆಯ, ಪಾಕಿಸ್ತಾನದ ISIನ, ಪಾಕಿಸ್ತಾನ ಸರ್ಕಾರದ ಒಂದು ಷಡ್ಯಂತ್ರ ಮತ್ತು ನೇರ ಕೈವಾಡ ಇದೆ ಅನ್ನೋದಕ್ಕೆ ಭಾರತ ಸರ್ಕಾರಕ್ಕೆ ಸಾಕ್ಷ್ಯವೂ ದೊರೆತಿದೆ. ಉಪಗ್ರಹ ಚಿತ್ರವೊಂದರ ಪ್ರಕಾರ ರಾತ್ರೋರಾತ್ರೆ ನಿನ್ನೆ 3 ಗಂಟೆಗೆ ಈ ಕೆಲಸ ನಡೆದಿದೆ, ಅದೇ ದಿನ ರಾತ್ರೋರಾತ್ರೆ ಉಗ್ರರ ಕ್ಯಾಂಪ್ಗಳನ್ನು ಸ್ವತಃ ಪಾಕಿಸ್ತಾನದ ಸರ್ಕಾರ, ಸೇನೆ ಸ್ಥಳಾಂತರಿಸಿದೆ. ರಾವಲ್ಪಿಂಡಿ ಮತ್ತು ಲಾಹೋರ್ನಲ್ಲಿ ಈಗಾಗಲೇ ಸೇನೆಯನ್ನು ಜಮಾಯಿಸಿದೆ. ಈ ಎಲ್ಲ ಸಾಕ್ಷ್ಯಗಳು ಮತ್ತು ಅಲ್ಲಿಯ ಸೇನಾಧಿಕಾರಿ ಮಾತಾಡಿದಂಥ ಮಾತಿನ ನಂತರ ನಡೆದಂಥ ಈ ಬೆಳವಣಿಗೆ, ಇವೆಲ್ಲವೂ ಒಂದಕ್ಕೊಂದು ಲಿಂಕ್ ಆಗ್ತಾ ಇದೆ. ಈಗ ಇಡೀ ದೇಶದ ಒಕ್ಕೊರಲಿನ ಒಂದು ಪ್ರತಿಕ್ರಿಯೆ ಏನು, ಮೋದಿಯವರ ಬಗ್ಗೆ, ಶಾ ಅವರ ಬಗ್ಗೆ ನಿರೀಕ್ಷೆ ಏನು ಅಂತ ನೋಡಿದರೆ, ನಿಮ್ಮ ಸರ್ಜಿಕಲ್ ಸ್ಟ್ರೈಕು ಬೇಡ, ಇನ್ನಿತರ ಯಾವುದೇ ರೀತಿಯ ಉಗ್ರರನ್ನು ಹೊಡೆಯುವ ಕೆಲಸ ಬೇಡ, ನಮಗೆ ಬೇಕಾಗಿರೋದು 1 ಪಾಯಿಂಟ್ ಪ್ರೋಗ್ರಾಮ್. ಇನ್ನು ಯಾವತ್ತೂ ಪಾಕಿಸ್ತಾನ ಭಾರತದ ಕಡೆ ತಿರುಗಿ ಕೂಡ ನೋಡಕೂಡದು. ಆ ರೀತಿಯ ಪಾಕಿಸ್ತಾನದ ಮೇಲೆ ಯುದ್ಧವನ್ನು ಸಾರ್ತಿರೋ, ಇನ್ನೊಂದು ಮಾಡ್ತಿರೋ, ಮತ್ತೊಂದು ಮಾಡ್ತಿರೋ ಗೊತ್ತಿಲ್ಲ. ಪಾಕಿಸ್ತಾನವನ್ನು ಉಡೀಸ್ ಮಾಡಿ, ಪಾಕಿಸ್ತಾನವನ್ನು ಮುಗಿಸಿ, ಪಾಕಿಸ್ತಾನವನ್ನು ಇನ್ನು ಮಗ್ಗಲು ಮರೀಲಿಕ್ಕೂ ಕೂಡ ಬಿಡಕೂಡದು ಅನ್ನುವಂಥ ಒಂದು ದೇಶಾದ್ಯಂತ ಒಕ್ಕೊರಲಿನ ಧ್ವನಿ, ಪ್ರತಿಕ್ರಿಯೆ ಕೇಳ್ತಾ ಇದೆ ಕಂಬನಿಯ ಮೂಲಕ. ಹಾಗಾದರೆ ಭಾರತ ಸರ್ಕಾರ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಲಿದೆ? ಯಾಕಂದರೆ ಈಗಾಗಲೇ ಬಾರಾಮುಲ್ಲಾ ಉರಿ ಗಡಿಯಲ್ಲಿ 2 ಉಗ್ರರನ್ನು
ಚೆಂಡಾಡಿದೆ. ಆಪರೇಷನ್ ಟಿಕ್ಕಾ ಆರಂಭಗೊಂಡಿದೆ. ಭಯೋತ್ಪಾದಕರ ಚಹರೆಯನ್ನು ಗುರುತಿಸಲಾಗಿದೆ, ಅವರ ಫೋಟೋವನ್ನು ಬಿಡುಗಡೆ ಮಾಡಲಾಗಿದೆ. ಹಾಗಾದರೆ ಮೋದಿ ಮತ್ತು ಅಮಿತ್ ಶಾ ಏನನ್ನ ಯೋಚಿಸ್ತಾ ಇದ್ದಾರೆ, ಏನನ್ನ ಮಾಡ್ತಾ ಇದ್ದಾರೆ? ಪಾಕಿಸ್ತಾನದ ಮೇಲೆ ಏಕಾಏಕಿ ಎರಗಿ ಹೋಗುವಂಥ ಒಂದು ಕೆಲಸವನ್ನು ಮಾಡಬಹುದೇ? ಅಥವಾ ಏರ್ ಸ್ಟ್ರೈಕು, ಸರ್ಜಿಕಲ್ ಸ್ಟ್ರೈಕು, ಈ ಥರದ ಸ್ಟ್ರೈಕ್ಗಳ ಮೂಲಕ ಭಯೋತ್ಪಾದಕರ ಅಡುಗುದಾಣವನ್ನು ಪುಡಿಗಟ್ಟಬಹುದೇ? ಇದರಿಂದ ನಮಗೆ ಆಗುವ ಲಾಭ ಏನು? ಭಾರತದ ಆತ್ಮಕ್ಕೆ ಇವತ್ತು ಗುರಿಯಿಟ್ಟು ಹೊಡೆಯಲಾಗಿದೆ. ಸನಾತನ ಧರ್ಮ ಮತ್ತು ಹಿಂದೂ ಧರ್ಮವನ್ನೇ ಟಾರ್ಗೆಟ್ ಮಾಡಲಾಗಿದೆ. ಆ ಮೂಲಕ ಭಾರತದ ಅಸ್ತಿತ್ವವನ್ನೇ ಪಾಕಿಸ್ತಾನದ ಭಯೋತ್ಪಾದಕರು ಪ್ರಶ್ನಿಸಿದ್ದಾರೆ ಮತ್ತು ಸವಾಲಿಗೆ ಒಡ್ಡಿದ್ದಾರೆ. ಆದರೆ ಎಂಥ ನೀಚತನದ ಪರಮಾವಧಿ ನಮ್ಮ ದೇಶದ ರಾಜಕಾರಣ ಅಂತಂದರೆ, ತಮಿಳುನಾಡಿನ ಕಾಂಗ್ರೆಸ್ಸಿನ ಸ್ಪೋಕ್ಸ್ಮನ್ ಒಬ್ಬ ಲೇಡಿ ಹೇಳ್ತಾಳೆ, ಬಿಹಾರದ ಎಲೆಕ್ಷನ್ ಬರ್ತಾ ಇದೆ, ಆದ್ದರಿಂದ ಇದು NDA ಸರ್ಕಾರದ ಕರಾಮತ್ತು, ಎಲೆಕ್ಷನ್ಗಾಗಿ ವೋಟಿಗಾಗಿ ಮೋದಿ ಸರ್ಕಾರವೇ ಇದನ್ನು ಪ್ರಾಯೋಜಿಸಿದ್ದು ಅನ್ನುವಂಥ ಮೂರ್ಖತನದ ಮತ್ತು ಹೇಯತನದ ಹೇಳಿಕೆಯನ್ನು ನೀಡಿದ್ದಾರೆ. ಅದರ ಜೊತೆ ಸಂಜಯ್ ರಾವುತ್ ಅನ್ನುವಂಥವನು ಮಹಾರಾಷ್ಟ್ರದವನು, ಇವನು ಕಾಂಗ್ರೆಸ್ಸಿನ ಈ ಮನುಷ್ಯ ಇಲ್ಲಿಯವರೆಗೆ ರಾಮ ಆಯಿತು, ಕೃಷ್ಣ ಆಯಿತು, ಭಜನೆ ಆಯಿತು, ಇದು ಯಾವುದೂ ಕೈ ಕೊಡಲಿಲ್ಲ, ಕೈ ಹಿಡಿಯಲಿಲ್ಲ. ವರ್ಷ ಪೂರ್ತಿ ರಾಜಕಾರಣವನ್ನೇ ಮಾಡ್ತಾ ಇದ್ದೀರಿ, ರಾಜನೀತಿಯನ್ನೇ ಮಾಡ್ತಾ ಇದ್ದೀರಿ. ಭಯೋತ್ಪಾದಕರು ದೇಶದೊಳಗೆ ನುಗ್ಗಿ ಅಮಾಯಕರನ್ನು ಹೊಡೆದಿದ್ದಾರೆ, ರಾಜೀನಾಮೆ ಕೊಟ್ಟು ತೊಲಗಿ. ಇಂಥ ಸಂದರ್ಭದಲ್ಲಿ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಸೋತಿದೆ ಅಂತ ನಮ್ಮ ಘನತೆವೆತ್ತ ರಾಜ್ಯದ ಗೃಹ ಮಂತ್ರಿ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಪರಮೇಶ್ವರ್ ಅವರಿಗೆ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಅಂದರೆ ಏನು ಅನ್ನೋದನ್ನು ನಾವು ಪಾಠ ಮಾಡಬೇಕಾಗಿದೆ ಅನ್ನೋ ದುರಂತ. ಅದು ಪ್ರಶ್ನೆ ಬೇರೆ. ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಸೋತದ್ದು ಹೌದು, ಭದ್ರತಾ ಲೋಪ ಆದದ್ದು ಹೌದು. ಆದರೆ ಪರಮೇಶ್ವರ್ ಅಂತವರಿಗೆ ಅದರ ಹೇಳುವ ನೈತಿಕತೆ ಎಷ್ಟಿದೆ, ಇದನ್ನು ಯೋಚನೆ ಮಾಡಬೇಕು. ಆಮೇಲೆ ಇಂಡಿಕೂಟ ಸುಪ್ರೀಂ ಕೋರ್ಟ್ಗೆ ಹೋಯಿತು. 360ಯನ್ನು ತೆಗೆದ ನಂತರ ಚುನಾವಣೆ ಆಗಬೇಕು. ಸುಪ್ರೀಂ ಕೋರ್ಟ್ ಹಿಂದೆ ಮುಂದೆ ನೋಡ್ದೇನೆ ಚುನಾವಣೆ ಮಾಡತಕ್ಕದ್ದು ಮಾಡಿ ಅಂತ ತೀರ್ಪನ್ನು ಕೊಟ್ಟಿತ್ತು. ಚುನಾವಣೆ ನಡೆಯಿತು. ನೆನಪಿಡಿ, ಆರ್ಟಿಕಲ್ 360ಯನ್ನು ರದ್ದುಗೊಳಿಸಿದ ಮೇಲೆ ಕೇಂದ್ರ ಸರ್ಕಾರದ ಅವಗಾಹನೆಯಲ್ಲಿ ಜಮ್ಮು ಕಾಶ್ಮೀರ ಯಾವ ರೀತಿ ವಿಶ್ವಾಸಾರ್ಹವಾಗಿ, ಸುಭದ್ರವಾಗಿ, ನಿರಾತಂಕವಾಗಿ, ಭಯಮುಕ್ತವಾಗಿತ್ತು. ಒಂದೇ ಒಂದು ಯಾವುದೇ ರೀತಿಯ ಇಂಥ ಪ್ರಕರಣ ಬಿಡಿ, ಒಂದೇ ಒಂದು ಶೂಟೌಟಿನ ಪ್ರಕರಣ ನಡೆದಿರಲಿಲ್ಲ. ಅದಕ್ಕೂ ನಿಮಗೊಂದು ನೆನಪಿಗೆ ಹೇಳಬೇಕು, ಕಳೆದ 10 ವರ್ಷಗಳಲ್ಲಿ ಮೋದಿಯವರ ಆಡಳಿತದಲ್ಲಿ ಯಾವುದೇ ಬ್ಲಾಸ್ಟ್ ನಡೆದಿಲ್ಲ, ಯಾವುದೇ ಭಯೋತ್ಪಾದಕ ಚಟುವಟಿಕೆ ನಡೆದಿಲ್ಲ. ಇವನ್ ಸ್ಲೀಪರ್ ಸೆಲ್ಗಳನ್ನು ಕೂಡ ಬೆನ್ನಟ್ಟಿ ಹೊಡೆಯಲಾಗಿದೆ. ಇಡೀ ದೇಶದಲ್ಲಿ ನಕ್ಸಲರ್ಗಳ ಹುಟ್ಟಡಗಿಸಲಾಗಿದೆ. ಹೆಚ್ಚೇನು, ಪಾಕಿಸ್ತಾನದ ನೆಲದಲ್ಲಿ ಪಾಕಿಸ್ತಾನದ ಭಯೋತ್ಪಾದಕರ 30 ತಲೆಗಳನ್ನು ಉರುಳಿಸಲಾಗಿದೆ. ಇಡೀ ದೇಶದಲ್ಲಿ ಯಾವುದೇ ಒಂದು ಕೋಮುಗಲಭೆ ನಡೆದಿಲ್ಲ. 10 ವರ್ಷದಲ್ಲಿ ಯಾವುದೇ ಭಯೋತ್ಪಾದಕ ಚಟುವಟಿಕೆ ನಡೆದಿಲ್ಲ. ಅಂಥ ಒಂದು ಸುಭದ್ರವಾದಂಥ ಸ್ಥಿತಿಯಲ್ಲಿ ಭಾರತವನ್ನು 10 ವರ್ಷ ಬೆಳೆಸಿದ್ದು, ಭದ್ರಗೊಳಿಸಿದ್ದು, ಭಾರತವನ್ನಾಗಿ ಕಟ್ಟಿದ್ದು ಮೋದಿ ಸರ್ಕಾರದ ಸಾಧನೆ. ಆದರೆ ಆರ್ಟಿಕಲ್ 360 ತೆಗೆದ ನಂತರ ಈ ಉಡಾಫೆ ಇಂಡಿಕೂಟ ಅರ್ಜಿ ಸಲ್ಲಿಸಿತು ಅಂತ ಸುಪ್ರೀಂ ಕೋರ್ಟು ನೀವು ಅಲ್ಲಿ ಚುನಾವಣೆ ಮಾಡಿ ಅಂತ ಹೇಳಿತಲ್ಲ, ಚುನಾವಣೆ ಮಾಡಿದ್ದರ ಪ್ರಯುಕ್ತವೇ ಈ ಭಯೋತ್ಪಾದಕ ಚಟುವಟಿಕೆಗೆ ಮೂಲವಾಗಿದೆ ಅಂತ ನಾನು ವಾದಿಸ್ತೇನೆ. ಯಾಕೆಂತಂದರೆ ಒಮರ್ ಅಬ್ದುಲ್ಲಾ ಅವರ ನ್ಯಾಷನಲ್ ಕಾನ್ಫರೆನ್ಸು ಅಲ್ಲಿ ಅಧಿಕಾರದಲ್ಲಿದೆ. ಆದರೆ ಅವರು ಮೊದಲಿಂದಲೂ ಏನು, ಅವರ ತಂದೆ ಫಾರೂಕ್ ಅಬ್ದುಲ್ಲಾ ಒಂದು ಸಂದರ್ಭದಲ್ಲಿ ಏನು ಹೇಳಿದರು, ಭಾರತ ಭಾಳ ಎಚ್ಚರದಿಂದಿರಬೇಕು, ಭಾರತದ ಗಮನದಲ್ಲಿರಬೇಕು, ಪಾಕಿಸ್ತಾನದಲ್ಲಿ ಅಣುಬಾಂಬ್ ಇದೆ, ನಾವೇನು ತೆಪ್ಪುಗುದುತ್ತಾ ಕೂತಿದ್ದೇವಾ? ನಮ್ಮ ಹತ್ರ ಏನು ಆಟಿಕೆ ಸಾಮಾನು ಇರುವುದಾ? ನಮ್ಮ ಹತ್ರ ಅಣುಬಾಂಬ್ ಇಲ್ವಾ? ಭಾರತಕ್ಕೆ ಮನಸ್ಸು ಮಾಡಿದರೆ ವಿತಿನ್ ಮಿನಿಟಿನ ಕೆಲಸ ಪಾಕಿಸ್ತಾನವನ್ನು ಮುಗಿಸೋದು. ಪಾಕಿಸ್ತಾನ ನಮಗೆ ಒಂದು ದೊಡ್ಡ ಪ್ರತಿಸ್ಪರ್ಧಿಯೇ ಅಲ್ಲ.
ಆದ್ದರಿಂದ ಇವತ್ತು 75 ವರ್ಷಗಳಿಂದ ನೆಹರು ಮತ್ತು ಗಾಂಧಿಯವರು ಮಾಡಿದಂಥ ತಪ್ಪು, ಅದನ್ನೇ ಅಂಬೇಡ್ಕರ್ ಹೇಳಿದರು. ಪಾಕಿಸ್ತಾನದಿಂದ ಬರುವ ಕೊನೆಯ ಹಿಂದೂ, ಇಲ್ಲಿಂದ ಹೋಗುವ ಕೊನೆಯ ಮುಸ್ಲಿಂ ತನಕ ಭಾರತ ಮತ್ತು ಪಾಕಿಸ್ತಾನದ ಒಂದು ಸಂಬಂಧ ಯಾವತ್ತೂ ಅದು ಸೌಖ್ಯ ಸಂಧಾನವಾಗಿ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಮಾಡಿ ಅಂತ ಹೇಳಿದ್ದು. ಇದು ಯಾವುದಕ್ಕೂ ಕಿವಿ ಕೊಡದೇನೆ ಭಾರತದ ಇಡೀ ಹೃದಯದಲ್ಲೇ ಒಂದು ಉರಿ ಚೆಂಡನ್ನು, ಅಣುಬಾಂಬನ್ನು ಯಾವಾಗ ಬೇಕಾದರೂ ಸ್ಫೋಟಿಸಲಿ ಅನ್ನುವಂಥ ನಿರೀಕ್ಷೆಯಲ್ಲಿ ಇಟ್ಟು ಹೋದಂಥ ಖತರ್ನಾಕ್ ಕೆಲಸ ಏನಾದರೂ ಇದ್ದರೆ ಅದು ಗಾಂಧಿ ಯುಗ ಮತ್ತು ನೆಹರು ಯುಗ ಮಾಡಿದಂಥದ್ದು. ಅದರ ಇಡೀ ಪೆಟ್ಟನ್ನು ನಾವೀಗ ತಿಂತಾ ಇದ್ದೇವೆ. ಅದಕ್ಕಾಗಿಯೇ ಇಡೀ ದೇಶದ ಜನ ಬಯಸ್ತಾ ಇದ್ದಾರೆ, ಪಾಕಿಸ್ತಾನವನ್ನು ಒನ್ ಟೈಮ್ ಹೊಡೆದು ಹಾಕಿ, ಪಾಕಿಸ್ತಾನವನ್ನು ಕಣ್ಬಿಟ್ಟಿತ ಈ ಸರಿ ನೀವು ಕ್ಷಮಿಸಕೂಡದು. ಯಾವುದೇ ಸ್ಟ್ರೈಕ್ಗಳ ಮೂಲಕ ಭಯೋತ್ಪಾದಕರನ್ನು ಟಾರ್ಗೆಟ್ ಮಾಡಬೇಡಿ, ಭಯೋತ್ಪಾದಕತೆಯ ಮೂಲವನ್ನು ಟಾರ್ಗೆಟ್ ಮಾಡಿ. ಈ ಸರಿ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಲೇಬೇಕು ಅನ್ನುವಂಥ ಹಠವನ್ನು ಇಡೀ ದೇಶ ತೊಟ್ಟಿದೆ. ಆ ದಿಕ್ಕಿನಲ್ಲ ಹಾಗಾದರೆ ಏನು ಕೆಲಸ ಆಗಿದೆ? 24 ಗಂಟೆ ಕಳೆದಿದೆ. ಮೋದಿಯವರು ಪ್ರವಾಸವನ್ನು ಸೌದಿಯಿಂದ ಮೊಟಕುಗೊಳಿಸಿ ರಾತ್ರಿಯೇ ವಾಪಸ್ಸಾಗಿದ್ದಾರೆ. ಶಾ ಅವರು ತಕ್ಷಣ ಜಮ್ಮು ಕಾಶ್ಮೀರಲ್ಲಿ ಮೊಕ್ಕಾಂ ಹೂಡಿದ್ದಾರೆ. ಆಪರೇಷನ್ ಟಿಕ್ಕಾ ಸ್ಟಾರ್ಟ್ ಆಗಿದೆ. 2 ಉಗ್ರರ ತಲೆ ಉಳಿದೆ. ಪಾಕಿಸ್ತಾನದ ಕೈವಾಡ ಇದೆ ಅನ್ನೋದು ಸಾಬೀತಾಗಿದೆ. ಹಾಗಾದರೆ ಭಾರತ ಸರ್ಕಾರ ಪಾಕಿಸ್ತಾನದ ಮೇಲೆ ಯುದ್ಧವನ್ನು ಅಥವಾ ಪಾಕಿಸ್ತಾನವನ್ನು ಮುಗಿಸುವ ಏಕಗಂಟಿನ ಒಂದು ಟಾರ್ಗೆಟ್ ಓರಿಯೆಂಟೆಡ್ ಆದಂಥ ಸ್ಟೆಪ್ ಇಡ್ತಾ ಇದೆಯಾ ಅಂತಂದರೆ ಹೌದು, ನಿಶ್ಚಿತವಾಗಿಯೂ ಹೌದು. ಅದಕ್ಕೆ ನಿಮಗೆ ಒಂದು 6-7 ಸಾಕ್ಷ್ಯಗಳನ್ನು ನಿಮ್ಮೆದುರು ಇಡಲಿಕ್ಕೆ ಬಯಸ್ತೇನೆ. ಇಲ್ಲಿಯವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ, ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ ನಿಲ್ಲಿ. ನಂಬರ್ 1, ಇದೊಂದು ಧರ್ಮಯುದ್ಧ. ಇಡೀಯದಾಗಿ ಈ ಬಾರಿ ಕೆಲವು ಇಂಡಿಕೂಟ ಮತ್ತು ಕಾಂಗ್ರೆಸ್ಸಿನ ದೇಶದ್ರೋಹಿಗಳನ್ನು ಬಿಟ್ಟರೆ ಮಾಧ್ಯಮಗಳಿರ್ಬೋದು, ರಾಜಕೀಯ ಸ್ಪೆಷಲಿಸ್ಟ್ ಇರ್ಬೋದು, ಅಥವಾ ಮಾಜಿ ಆರ್ಮಿ ಅಥವಾ ಏರ್ಫೋರ್ಸಿನ ನೌಕಾನೆಲೆಯಲ್ಲಿ ಕೆಲಸ ಮಾಡಿದಂಥ ಅಧಿಕಾರಿಗಳಿರ್ಬೋದು, ಪ್ರತಿಯೊಬ್ಬರು ಹೇಳ್ತಾ ಇರೋದು ಇಲ್ಲಿಯವರೆಗೆ ಭಾರತವನ್ನು ಏಕಗಂಟಿನಲ್ಲಿ ಅದರ ಸನಾತನ ಧರ್ಮ ಮತ್ತು ಅದರ ಹಿಂದುತ್ವದ ಬಗ್ಗೆ ನೇರವಾಗಿ ಪಾಕಿಸ್ತಾನದ ಭಯೋತ್ಪಾದಕರು ದಾಳಿ ಮಾಡಿರಲಿಲ್ಲ. ಇದು ಫಸ್ಟ್ ಟೈಮ್. ಇದು ನೇರವಾಗಿ ಭಾರತಕ್ಕೆ ಎಸೆದ ಸವಾಲು, ಭಾರತದ ಅಸ್ತಿತ್ವದ ಪ್ರಶ್ನೆ, ಭಾರತದ ಪ್ರಾಚೀನತೆಯ ಪ್ರಶ್ನೆ, ಭಾರತದ ಅಸ್ಮಿತೆಯ ಪ್ರಶ್ನೆ ಇದು. ಆದ್ದರಿಂದ ಈ ಸರಿ ಮೋದಿ ಸರ್ಕಾರ ಕೈಕಟ್ಟಿ ಕೂತುಕೊಳ್ಳಬಾರದು. ಕೇವಲ ಭಯೋತ್ಪಾದಕರ ಚೆಂಡಾಡುವ ಮೂಲಕ ಏನೂ ಆಗುವುದಿಲ್ಲ ಅನ್ನೋದು ನಾವು ಹಿಂದೆ ಮಾಡಿದಂಥ ಕೆಲಸದಿಂದ ಸಾಬೀತಾಗಿದೆ. ಅಮಾಯಕರ ಮೇಲೆ ಹೊಡೆದಿದ್ದಾರೆ. ಶುಭಂ ಮತ್ತು ಮಂಜುನಾಥ್ ಅವರ ಪ್ರಕರಣದಲ್ಲಿ ಶುಭಂ ಅವರಿಗೆ 6 ತಿಂಗಳ ಹಿಂದೆನೋ ಮದುವೆ ಆದವರು. ಅವರಿಗೆ ಫಸ್ಟ್ ಟೈಮ್ ಅವರನ್ನು ಕೇಳಲಾಗಿದೆ, ಅವರ ಹೆಸರನ್ನು ಕೇಳಲಾಗಿದೆ. ಆಮೇಲೆ ಅವರನ್ನು ಕಲ್ಮಾ ಪಡೋ ಅಂತ ಹೇಳಿದ್ದಾರೆ. ಮುಸ್ಲಿಮರ ಒಂದು ಇದನ್ನು ನೀನು ಓದಬೇಕು. ಅವರೆಲ್ಲಿ ಓದ್ತಾರೆ? ಆಮೇಲೆ ಅವರನ್ನು ವಿವಸ್ತ್ರಗೊಳಿಸಿ ಅವರಿಗೆ ಸುನ್ನತ್ತಾಗಿದೆಯಂತ ನೋಡಿ ಅವರನ್ನು ಶೂಟೌಟ್ ಮಾಡಲಾಗಿದೆ. ಇದನ್ನು ಈ ದೇಶ ಸಹಿಸಬೇಕೇನು? ಇವರ ಮಿಸಸ್ಸು ಮತ್ತು ಮಂಜುನಾಥ್ ಅವರ ಮಿಸಸ್ಸು ನಮ್ಮನ್ನು ಕೊಲ್ಲಿ ಅಂತ ಹೇಳಿದಾಗ ಮೋದಿಗೆ ಹೋಗಿ ಹೇಳಿ, ಮೋದಿ ಕೋ ಬೋಲೋ, ಅವರಿಗೆ ಹೇಳಬೇಕು ಅಂತಲೇ ನಿಮ್ಮನ್ನು ಬಿಟ್ಟಿದ್ದೇವೆ ಅನ್ನುವಂಥ ದುಷ್ಟತನವನ್ನು, ದುರಂಕಾರವನ್ನು ತೋರಿಸಿದ್ದಾರೆ. ಇದನ್ನು ಭಾರತ ಸಹಿಸಬೇಕೇ? ಆದ್ದರಿಂದ ಈ ಸಾರಿ ಟಾರ್ಗೆಟ್ ಪಾಕಿಸ್ತಾನ್ ಆಗತಕ್ಕದ್ದು ಅನ್ನೋದು ಭಾರತೀಯರ ಒಕ್ಕೊರಲಿನ ಒಂದು ನಿರೀಕ್ಷೆ. ಅದಕ್ಕೆ ತಕ್ಕಾದ ಬೆಳವಣಿಗೆ ಏನಾಗ್ತಾ ಇದೆ ಅನ್ನೋದಕ್ಕೆ ಮೊದಲನೇದಾಗಿ ಪ್ರವಾಸದಿಂದ ವಾಪಸ್ ಬರ್ತಾ ಇದ್ದಂತೆ ಏರ್ಪೋರ್ಟಿನಲ್ಲೇ ಅಜಿತ್ ದೋವಲ್ ಮತ್ತು ಜೈಶಂಕರ್ ಆ್ಯಂಡ್ ಟೀಮಿನೊಟ್ಟಿಗೆ ಏರ್ಪೋರ್ಟಲ್ಲೇ ಮೋದಿಯವರು ಮೀಟಿಂಗ್ ಮಾಡಿದ್ದಾರೆ. ಅಂದರೆ ಏರ್ಪೋರ್ಟಿನಲ್ಲೇ ಮೋದಿಯವರು ಮೀಟಿಂಗ್ ಮಾಡಿದ್ದಾರೆ ಅನ್ನೋದರ ಅರ್ಥ ಏನು? ಈ ಪ್ರಕರಣವನ್ನು ಮೋದಿಯವರು ಎಷ್ಟು ಸೀರಿಯಸ್ ಆಗಿ ತಗೊಂಡಿದ್ದಾರೆ ಅನ್ನೋದಕ್ಕೆ ಸಾಕ್ಷ್ಯ ನಂಬರ್ 1. ಎರಡನೇದು, ರಾಜನಾಥ್ ಸಿಂಗ್, ಅಜಿತ್ ದೋವಲ್ ಇಂಡಿಯನ್ ಏರ್ಫೋರ್ಸಿನ ಚೀಫ್ರೊಂದಿಗೆ ಸೀರಿಯಸ್ ಆಗಿ ಮೀಟಿಂಗ್ ಮಾಡಿದ್ದಾರೆ.
ಸೀರಿಯಲ್ ಮೀಟಿಂಗು ಆಗಿದೆ. ನಂಬರ್ 2. ನಂಬರ್ 3, CCS ಮೀಟಿಂಗ್, ಕ್ಯಾಬಿನೆಟ್ ಕಮಿಟಿ ಸೆಕ್ಯೂರಿಟಿ ಮೀಟಿಂಗ್ ನಡೀತಾ ಇದೆ. ಅದರ ನಂತರ ವಿತ್ತ ಮಂತ್ರಿ ನಿರ್ಮಲಾ ಸೀತಾರಾಮನ್ ಅವರು ಅಮೆರಿಕದ ಪ್ರವಾಸದಲ್ಲಿದ್ದರು. ಅವರು ಪ್ರವಾಸವನ್ನು ಮೊಟಕುಗೊಳಿಸಿ ತಕ್ಷಣ ಭಾರತಕ್ಕೆ ವಾಪಸ್ಸಾಗಿದ್ದಾರೆ. ನಂಬರ್ 3, ನರೇಂದ್ರ ಮೋದಿ ಅವರಿಗೆ 45 ದೇಶಗಳು, ಟ್ರಂಪಿಂದ ಹಿಡಿದು, ಪುಟಿನ್ನಿಂದ ಹಿಡಿದು, ನೇತನ್ಯಾಹುವಿಂದ ಹಿಡಿದು, ಸೌದಿಯಿಂದ ಹಿಡಿದು 45 ದೇಶಗಳು ಏಕಗಂಟಿನಲ್ಲಿ ಏಕತ್ರಗೊಂಡು ನೀವು ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳಿ, ಭಯೋತ್ಪಾದಕತೆಯ ಮೂಲೋತ್ಪಾಟನೆಗೆ ನಾವು ನಿಮ್ಮೊಟ್ಟಿಗಿದ್ದೇವೆ. ಇದು ವಿಶ್ವದ ಬಲ. ಈ ವಿಶ್ವದ ಬಲ ಬಂದಿರುವುದರಿಂದ ಈ ಸಾರಿ ಆತ್ಯಂತಿಕವಾದಂಥ ಹೆಜ್ಜೆಯನ್ನು ಭಾರತ ಇಟ್ಟೇ ಇಡತ್ತೆ ಅನ್ನೋದಕ್ಕೆ ಇದು ಸಾಕ್ಷಿಯನ್ನು ಕೊಡುತ್ತೆ. ಇನ್ನು ಚೈನಾದ ಪ್ರಶ್ನೆ ಒಂದು ಬಾಕಿ ಇದೆ. ಚೈನಾ ಈವರೆಗೂ ಈ ವಿಷಯದಲ್ಲಿ ಮೌನವಾಗಿದೆ, ಯಾವುದೇ ಪ್ರತಿಕ್ರಿಯೆಯನ್ನು ನೀಡಿಲ್ಲ. ಚೈನಾ ಈ ಸರಿ ಪಾಕಿಸ್ತಾನವನ್ನು ಬೆಂಬಲಿಸುವುದು 90% ಡೌಟು, ಸಂದೇಹ. ಯಾಕೆ ಅಂತಂದರೆ ಚೈನಾಕ್ಕೂ ಮತ್ತು ಅಮೆರಿಕಕ್ಕೂ ಟ್ರಂಪ್ಗೂ ಶೀತಲ ಯುದ್ಧ ನಡೀತಾ ಇದೆ, ನಿಮಗೆ ಗೊತ್ತಿದೆ. ಟ್ರೇಡ್ ವಾರ್ ನಡೀತಾ ಇದೆ, ಟ್ಯಾಕ್ಸ್ ವಾರ್ ನಡೀತಾ ಇದೆ. ಅದರಿಂದ ಇವರು ಈಗಾಗಲೇ ಚೈನಾ ಭಾರತಕ್ಕೆ ಮನವಿಯನ್ನು ಮಾಡಿಕೊಂಡಿದೆ. ನಿಮ್ಮ ಎಲ್ಲ ಮೆಟೀರಿಯಲನ್ನು, ಗೂಡ್ಸ್ಗಳನ್ನು ನಮಗೆ ಕಳಿಸ್ಕೊಡಿ, ನಮ್ಮಲ್ಲಿ ನಾವು ಮಾರ್ಕೆಟ್ ಮಾಡ್ತೇವೆ. ಅಂದರೆ ಚೈನಾಕ್ಕೀಗ ಅಮೆರಿಕವನ್ನು ಎದುರಿಸಬೇಕು ಅಂತಾದರೆ ಭಾರತದ ಸಖ್ಯ, ಭಾರತದ ಸ್ನೇಹ ಮುಖ್ಯ. ಹಾಗಾಗಿ ಈಗೊಮ್ಮೆ ಯುದ್ಧವನ್ನು ಸಾರಿದರೂ ಕೂಡ ಪಾಕಿಸ್ತಾನದ ಮೇಲೆ ಭಾರತ, ಚೈನಾ ಪಾಕಿಸ್ತಾನದ ಪರವಾಗಿ ಬರುವುದಿಲ್ಲ. ಇದು ಕೂಡ ಒಂದು ಅಡ್ವಾಂಟೇಜು. ಈ ಕಾರಣಕ್ಕಾಗಿ ಈ ಸರಿ ಒಂದು ಮೇಘಾ ಸ್ಟೆಪ್ಪನ್ನು, ಹಿಸ್ಟಾರಿಕಲ್ ಸ್ಟೆಪ್ಪನ್ನು ಮೋದಿ ಸರ್ಕಾರ ಇಡುತ್ತೆ ಅನ್ನೋದರ ಬಗ್ಗೆ ನಮಗೆ ಸಂದೇಹ ಬೇಡ. ಇನ್ನು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪ್ರಥಮ ಬಾರಿಗೆ ಅಲ್ಲಿಯ ಸ್ಥಳೀಯರ ಬದ್ಧ ವಿರೋಧ ವ್ಯಕ್ತವಾಗಿದೆ. ವಿರೋಧ ವ್ಯಕ್ತವಾಗಿರುವುದು ಭಾರತದ ಮೇಲಿನ ಪ್ರೀತಿ ಅಂತ ಭಾವಿಸುವುದಿಲ್ಲ ನಾನು, ಅಥವಾ ಭಾರತದ ಅಖಂಡವಾದಂಥ ಒಂದು ಪ್ರದೇಶ ಇದು ಅವಿಭಾಜ್ಯ ಅಂಗ ಅನ್ನುವಂಥ ಒಂದು ಇರಾದೆ ಅಂತಲೂ ನಾನು ಭಾವಿಸುವುದಿಲ್ಲ. ಅಲ್ಲಿ ಅವರ ಬದುಕಿನ ಪ್ರಶ್ನೆ. 7,000ದಿಂದ 8,000 ಕೋಟಿ ಪ್ರವಾಸಿ ನೆಲೆಯಲ್ಲಿ ಇಲ್ಲಿ ವಹಿವಾಟು ನಡೆಯುತ್ತದೆ. ಅಂದರೆ ಜಮ್ಮು ಕಾಶ್ಮೀರದ ಇಡೀದಾದಂಥ ಒಂದು ಪ್ರವಾಸಿ ವ್ಯವಸ್ಥೆಯಿಂದ ಅಲ್ಲಿಯ ಜನಗಳಿಗೆ ಇರುವಂಥ ಆರ್ಥಿಕವಾದಂಥ ದೃಢತೆ, ಸಬಲತೆ ಎಷ್ಟು ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಆದ್ದರಿಂದ ಅವರು ನಮ್ಮ ಪ್ರವಾಸೋದ್ಯಮ ಈಗ ಸಂಪೂರ್ಣವಾಗಿ ಕುಸಿತಾ ಇದೆ. ಇನ್ನು ಪ್ರವಾಸೋದ್ಯಮ ಏಳಬೇಕಾದ್ರೆ ಕಷ್ಟ ಇದೆ, ಇನ್ನು ಜನ ನಂಬುವುದಿಲ್ಲ, ಇನ್ನು ಮೊದಲನಾಗಿ ನಿರಾತಂಕವಾಗಿ, ನಿರ್ಭಯವಾಗಿ, ಸುರಲ್ಲಿತವಾಗಿ ಜಮ್ಮು ಕಾಶ್ಮೀರಕ್ಕೆ ಪ್ರವಾಸಿಗರು ಬರುವುದಿಲ್ಲ. ಇದು ಟುಲಿಪ್ ಗಾರ್ಡನ್ನಲ್ಲಿ ಈ ಸರಿ ದಾಖಲೆಯ 8 ಲಕ್ಷ ಜನ ಈವರೆಗೆ ಭೇಟಿ ನೀಡಿದ್ದಾರೆ. ದಾಖಲೆಯ 8 ಲಕ್ಷ ಜನ. ಹಾಗಾಗಿ ಈ ಸಾರಿ ಅಲ್ಲಿಯ ಸ್ಥಳೀಯರ ಒಂದು ಬೆಂಬಲವು ವ್ಯಕ್ತವಾಗಿದೆ. ನೋಡಿ, ಜಮ್ಮು ಕಾಶ್ಮೀರದಲ್ಲಿ ಚುನಾವಣೆಯನ್ನು ನಡೆಸಲೇಬಾರದಿತ್ತು. ಅದು ಇನ್ನೂ ಒಂದು 5-10 ವರ್ಷ ಕೇಂದ್ರಾಡಳಿತವೋ ರಾಷ್ಟ್ರಪತಿ ಆಡಳಿತಕ್ಕೋ ಒಳಪಟ್ಟು ನೇರವಾಗಿ ಭಾರತ ಸರ್ಕಾರದ ಅವಗಾಹನೆಯಲ್ಲೇ ಇರಬೇಕಿತ್ತದು. ಸುಪ್ರೀಂ ಕೋರ್ಟ್ಗೆ ಈ ಪ್ರಜ್ಞೆ ಇಲ್ಲದೆ ಇರುವುದರಿಂದಲೇ ಸುಪ್ರೀಂ ಕೋರ್ಟ್ ಈ ರೀತಿಯ ತೀರ್ಪು ಕೊಟ್ಟು ಅಲ್ಲಿ ಚುನಾವಣೆ ಮಾಡುವ ಒತ್ತಡವನ್ನು NDA ಸರ್ಕಾರದ ಮೇಲೆ ತಂತು. ಅದರ ಪರಿಣಾಮ ಇದೆ, ಭಯೋತ್ಪಾದಕರು ಮತ್ತೆ ಚಿಗುರ್ತಾ ಇದ್ದಾರೆ. ಅದಕ್ಕೆ ಸ್ಥಳೀಯ ಸರ್ಕಾರದ ಬೆಂಬಲ ಇದೆ. NIA ಪ್ರಥಮ ತನಿಖೆಯಲ್ಲಿ ಹೇಳಿದ್ದೆ ಅದನ್ನು. ಸ್ಥಳೀಯರ ಬೆಂಬಲ ಇಲ್ಲದೇನೆ ಇವರು ದಿಢೀರ್ ನುಗ್ಗದವರ ಅಲ್ಲ. ಕಳೆದ 2-3 ತಿಂಗಳಿಂದಲೇ ಈ ಕಾರ್ಯಾಚರಣೆಗೆ ಅವರು ಸ್ಥಳೀಯವಾಗಿ ಬಂದು ನಿಂತು ಇದನ್ನು ಅಧ್ಯಯನ ಮಾಡಿದ್ದಾರೆ. ಪೆಹಲ್ಗಾಮೆ ಯಾಕೆ ಅಂತಂದರೆ ಅದು ರಿಮೋಟ್ ಏರಿಯಾ, ಹುಲ್ಲುಗಾವಲು. ಸೇನೆಯೇ ಅಲ್ಲಿಗೆ ಹೋಗಿ ಜಮಾವಣೆ ಆಗಬೇಕು ಅಂತಂದರೂ ಮಿನಿಮಮ್ ಅರ್ಧದಿಂದ 1 ಗಂಟೆ ಬೇಕು. ರೋಡ್ ಇಲ್ಲ, ಯಾವುದೂ ಇಲ್ಲ, ಕುದುರೆಯಲ್ಲೇ ಹೋಗಬೇಕು. ಅಂಥ ಒಂದು ರಿಮೋಟ್ ಏರಿಯಾವನ್ನೇ ಅವರು ಆಯ್ಕೆ ಮಾಡಿಕೊಂಡಿದ್ದಾರೆ. ಮತ್ತು ಪ್ರವಾಸಿಗರು ಅತ್ಯಂತ ಇಷ್ಟಪಡುವ ಕಾಶ್ಮೀರದ ಸ್ವಿಟ್ಜರ್ಲ್ಯಾಂಡ್ ಅದು. ಇದನ್ನೆಲ್ಲ ಅಧ್ಯಯನ ಮಾಡಿದ್ದಾರೆ ಅಂತಾದರೆ
ಭಯೋತ್ಪಾದಕರಿಗೆ ಸ್ಥಳೀಯರ ಬೆಂಬಲ 100ಕ್ಕೆ 100 ಇತ್ತು. ಹಾಗಾದರೆ ಸ್ಥಳೀಯರ ಬೆಂಬಲ ಅಂದರೆ ಏನರ್ಥ? ಸ್ಥಳೀಯ ಸರ್ಕಾರದ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟು, ಪೊಲೀಸ್ ಡಿಪಾರ್ಟ್ಮೆಂಟು ಎಲ್ಲಿ ಹೋಗಿತ್ತು? ಕತ್ತೆ ಕಾಯ್ತಾ ಇತ್ತು. ಹಾಗಾದರೆ ಒಮರ್ ಅಬ್ದುಲ್ಲಾ ಅವರ ಸರ್ಕಾರದ ಯಾವುದೋ ಒಂದು ಚಿತಾವಣೆ ಈ ಭಯೋತ್ಪಾದಕರಿಗೆ ಪೂರಕವಾಗಿಲ್ಲ ಅಂತಾಗಿದ್ದರೆ, ಸ್ಥಳೀಯ ಯಾವುದೇ ರಾಜಕಾರಣಿಗಳಿಗೂ ಯಾವುದೇ ಸರ್ಕಾರ ರಚಿಸಬೇಕು ಅನ್ನುವಂಥ ಹುನ್ನಾರನ್ನು ಹೊಂದುವಂಥ ರಾಜಕೀಯ ಪಕ್ಷಗಳಿಗೆ ಪಾಕಿಸ್ತಾನ ಮಿತ್ರ ರಾಷ್ಟ್ರ ಆಗಿಬಿಡುತ್ತೆ. ಪಾಕಿಸ್ತಾನದ ಬಗ್ಗೆ ಮೃದು ಧೋರಣೆಯನ್ನು ತಾಳಿತಾರೆ ಅವರು. ಪಾಕಿಸ್ತಾನದ ಭಯೋತ್ಪಾದಕರನ್ನು ರಕ್ಷಿಸುವ, ಒಳಗಿಬಿಡುವ, ಅವರನ್ನು ಕಾರ್ಯಾಚರಣೆಗೆ ಮುಂದಾಗಿಸಲಿಕ್ಕೆ ಇವರ ಪರೋಕ್ಷ ಆದರೂ ಸಹಕಾರ ಇದ್ದೇ ಇರುತ್ತೆ. ಇಲ್ಲಿವರೆಗೆ ಆದದ್ದೇ ಅದೇ ಕತೆ 75 ವರ್ಷದಲ್ಲಿ. ಆದ್ದರಿಂದ ಕಾಶ್ಮೀರದಲ್ಲಾದಂಥ ಪ್ರಥಮ ಒಂದು ತಾಪತ್ರಯ, ತೊಂದರೆ, ಅಪರಾಧ ಏನಾದರೂ ಇದ್ದರೆ ಅದು ಅಲ್ಲಿ ಸ್ಥಳೀಯವಾಗಿ ಚುನಾವಣೆ ಮಾಡಿ ಅಲ್ಲಿ ಪ್ರಜಾಸತ್ತಾತ್ಮಕವಾದಂಥ ಸರ್ಕಾರವನ್ನು ರಚಿಸಿದ್ದು. ಇದು ದಿಢೀರಾಯಿತು. ಇದಕ್ಕಿನ್ನೂ ಕಾಲಪಕ್ವವಾಗಿರಲಿಲ್ಲ. 360ಯನ್ನು ತೆಗೆದ ಮೇಲೆ ಇನ್ನೂ ಸಮಯಾವಕಾಶ ಕೊಡಬೇಕಾಗಿತ್ತು. ಕೇಂದ್ರ ಸರ್ಕಾರದ ಅವಗಾಹನೆಯಲ್ಲಿ ಅಲ್ಲೊಂದು ಭದ್ರವಾದಂಥ ಬುನಾದಿ ಹಾಕುವಂಥ ಕೆಲಸ ಆಗ್ತಾ ಇತ್ತಲ್ಲ, ಅದು ಇನ್ನೊಂದು ದಶಕ ಮುಂದುವರಿಬೇಕಾಗಿತ್ತು. ಅಂದರೆ ಈ ನ್ಯಾಯಾಂಗ ಶಾಸಕಾಂಗದ ತೀರ್ಮಾನದ ಮೇಲೆ ಸವಾರಿ ಮಾಡಿದಾಗ, ಸುಪ್ರೀಂ ಪಾರ್ಲಿಮೆಂಟ್ ರೀತಿ ಈಗ ಧನ್ಕರ್ ಹೇಳಿದ ರೀತಿಯಲ್ಲಿ ವರ್ತಿಸಿದಾಗ, ತನ್ನ ತೀರ್ಮಾನವೇ ಅಂತಿಮ ಅನ್ನುವಂಥ ಒಂದು ನೆಲೆಗೆ ಬಂದು ನಿಂತಾಗ ಏನೆಲ್ಲ ಅನಾಹುತ ಆಗತ್ತೆ ಅನ್ನೋದಕ್ಕೆ ಇವತ್ತಿನ ನಿನ್ನೆ ನಡೆದಂಥ ಭೀಕರ, ಹೇಯ, ಅಮಾನವೀಯವಾದಂಥ ದಾಳಿ ಬಹಳ ದೊಡ್ಡ ಕಾರಣವನ್ನು, ಸಾಕ್ಷ್ಯವನ್ನು ಕೊಟ್ಟಿದೆ. ಶಾಸಕಾಂಗಕ್ಕೆ ಅಥವಾ ಯಾವುದೇ ಸರ್ಕಾರಕ್ಕೆ ತನ್ನದೇ ಆದ ರೀತಿಯಲ್ಲಿ ಕಾರ್ಯನಿರ್ವಹಿಸುವ ಸ್ವಾತಂತ್ರ್ಯ ಸ್ವಯಂ ಇಲ್ಲದೇ ಇದ್ದಾಗ, ನ್ಯಾಯಾಂಗದಂಥ ನ್ಯಾಯಾಂಗ ಅವರ ಮೇಲೆ ಸವಾರಿ ಮಾಡಿದಾಗ, ಅದಕ್ಕೆ ಟಾರ್ಗೆಟ್ ಮಾಡಿದಾಗ, ನಿರ್ದೇಶನ ಕೊಟ್ಟಾಗ, ಒತ್ತಡದಲ್ಲಿ ಚುನಾವಣೆಯನ್ನು ಮಾಡಿ ಅಲ್ಲಿ ಯಾವುದೋ ಒಂದು ಸರ್ಕಾರ ಬಂದಾಗ ಸ್ಥಳೀಯರ ಬೆಂಬಲದೊಟ್ಟಿಗೆ ಭಯೋತ್ಪಾದಕರು ಹೇಗೆ ಚಿಗುರ್ಕೊಳ್ತಾರೆ, ಹೇಗೆ ಕಾರ್ಯಾಚರಣೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇದು ಒಂದು ಜ್ವಲಂತ ಸಾಕ್ಷಿ. ಈವರೆಗಿನ ಎಲ್ಲ ವಿದ್ಯಮಾನಗಳನ್ನು ಗಮನಿಸಿದರೆ ಮೋದಿಯವರು ಅತ್ಯಂತ ಸ್ಪಷ್ಟವಾಗಿದ್ದಾರೆ, ಮೋದಿಯವರು ಅತ್ಯಂತ ಕರಾರುವಕ್ಕಾಗಿದ್ದಾರೆ. ಮೋದಿಯವರು ಈ ಸರಿ ಪಾಕಿಸ್ತಾನದ ಮೇಲೆ ಸರ್ವಸನ್ನದ್ಧರಾಗಿ ಸರ್ವಶಕ್ತಿಯಿಂದ ಮುಗಿಬೀಳ್ತಾರೆ ಮತ್ತು ಪಾಕಿಸ್ತಾನವನ್ನು ಈ ಸಾರಿ ಚರಿತ್ರೆಯಿಂದ, ಮ್ಯಾಪಿಂದ ಅಳಿಸಿ ಹಾಕುವಂಥ ಕೆಲಸ ಆದರೂ ಆಶ್ಚರ್ಯ ಇಲ್ಲ ಅನ್ನೋದರ ಬಗ್ಗೆ ಈ ಎಲ್ಲ ಸಾಕ್ಷ್ಯಗಳು ನಮಗೆ ಸಿಗ್ತಾ ಇವೆ. ಆದ್ದರಿಂದ ಈ ಸಾರಿ ಇದೊಂದು ಆತ್ಯಂತಿಕವಾದಂಥ ಸಂದರ್ಭ ಭಾರತಕ್ಕೆ ಒದಗಿರೋದು. ಇವರ ಹಠಾಟೋಪವನ್ನು, ಇವರ ಮಗ್ಗುಲ ಮುಳ್ಳನ್ನು, ಕಾಂಗ್ರೆಸ್ಸಿಗರಿಗೆ ಪಾಕಿಸ್ತಾನ ಮಿತ್ರ ರಾಷ್ಟ್ರ, BJPಯವರಿಗೆ ಮಾತ್ರ ಶತ್ರು ರಾಷ್ಟ್ರ. ಈ ಭಯೋತ್ಪಾದಕ ಚಟುವಟಿಕೆ ನಡೆದ ಮೇಲೂ ಕೂಡ ಪಾಕಿಸ್ತಾನದ ಬಗ್ಗೆನೇ ಮಾತಾಡುವಂಥ ಒಂದು ದಾಷ್ಟ್ಯವನ್ನು, ದೇಶದ್ರೋಹಿತನವನ್ನು ಆ ಪಕ್ಷ ಮಾಡ್ತದೆ. ಒಂದು ಕಡೆ ಖಂಡಿಸ್ತದೆ, ಇನ್ನೊಂದು ಕಡೆ ಮತ್ತು ಹೊಸ ಹೊಸ ಆಟಂ ಬಾಂಬನ್ನು ಬಿಡ್ತಾ ಹೋಗುತ್ತೆ. ಕಾರಣ ಏನು ಅಂದರೆ ಈ ಬ್ರದರ್ಸ್ಗಳಿಗೆ ಬೇಜಾರಾಗತ್ತಲ್ಲ. ಅವರಿಗೆ ಹಿಂದೂಗಳ ಮಾರಣೋಮ ಆದರೂ ಚಿಂತೆ ಇಲ್ಲ, ಹಿಂದೂಗಳು ಟಾರ್ಗೆಟ್ ಆದರೂ ಚಿಂತೆ ಇಲ್ಲ. ನೀನು ಯಾರು, ನೀನು ಏನು ಅಂತ ನೋಡಿ ಅವರ ಮರ್ಮಾಂಗವನ್ನು ನೋಡುವ ಮಟ್ಟಕ್ಕೆ, ನೀಚತನಕ್ಕೆ ಈ ದೇಶದ್ರೋಹಿಗಳು ಇಳಿದ್ರೂ ಚಿಂತೆ ಇಲ್ಲ. ಅವರಿಗೆ ರಾಜಕಾರಣ ಬೇಕು, ಅವರಿಗೆ ವೋಟ್ ಬ್ಯಾಂಕ್ ಬೇಕು ಅಷ್ಟೇ. ಇಂಥ ಸಂದರ್ಭದಲ್ಲಿ ಮೋದಿಯವರು ಪ್ರಾಯಶಃ ದೇಶವಾಸಿಗಳ ನಿರೀಕ್ಷೆಯನ್ನು ಹುಸಿ ಮಾಡುವುದಿಲ್ಲ. ಒಂದು ಭರ್ಜರಿಯಾದಂಥ ಕಾರ್ಯಾಚರಣೆಗೆ, ಒಂದು ಯುದ್ಧ ಅನ್ನುವಂಥ ಮಟ್ಟಕ್ಕೆ ಪಾಕಿಸ್ತಾನವನ್ನು ಎದುರುಗೊಳ್ತಾರೆ ಮತ್ತು ಪಾಕಿಸ್ತಾನವನ್ನು ಉಡೀಸ್ ಮಾಡ್ತಾರೆ, ಪಾಕಿಸ್ತಾನವನ್ನು ಮುಗಿಸ್ತಾರೆ. ಯಾಕೆಂದರೆ 45 ದೇಶಗಳು ಏಕಗಂಟಿನಲ್ಲಿ ಬೆಂಬಲವನ್ನು ಸೂಚಿಸಿದವೆ. ಚೈನಾ ಮೌನವನ್ನು ವಹಿಸಿದೆ. ಇಂಥ ಸುಸಂದರ್ಭ ಇನ್ನೇ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಪಾಕಿಸ್ತಾನ ಪ್ರಾಯಶಃ ಯಾವುದೋ ಕೆಟ್ಟ ಗಳಿಗೆಯಲ್ಲಿ ಪಾಕಿಸ್ತಾನದ ಆರ್ಮಿ ಚೀಫ್ ಮಾತಾಡಿದ್ದಾರೆ. ಅದರ ನಂತರ ಟೆರರಿಸ್ಟ್ಗಳನ್ನು ನುಗ್ಗಿಸಿದೆ. ಇದು ಅವರ ಕೊನೆಯ ಪ್ರಯೋಗ ಆಗಲಿಕ್ಕಿದೆಯೇ ಅನ್ನುವುದರ ಬಗ್ಗೆ ಭಾರತ ಅತ್ಯಂತ ಜತನದಿಂದ ಯೋಚಿಸ್ತಾ ಇದೆ. ಕ್ಷಣಗಣನೆ ನಡೀತಾ ಇದೆ. ಎಷ್ಟೊತ್ತಿಗೂ ಭಾರತದ ಕ್ಷಿಪಣಿ ಪಾಕಿಸ್ತಾನದತ್ತ ಮುಖ ಮಾಡಬಹುದು, ಸಿಡಿಬಹುದು. ಯಾಕೆಂತಂದರೆ ಪಾಕಿಸ್ತಾನದಲ್ಲಿ
ಇವತ್ತು ಇದ್ದಂಥ ಯುದ್ಧ ಶಸ್ತ್ರಾಸ್ತ್ರಗಳಿಗೆ ಹೋಲಿಸಿದರೆ ನಾವಿವತ್ತು ನಭೋಮಂಡಲದಲ್ಲಿದ್ದೇವೆ. ನಾವು ಪಾಕಿಸ್ತಾನದ ನೆಲಕ್ಕೆ ಹೋಗಲೇಬೇಕಾಗಿಲ್ಲ. ನಮ್ಮದೇ ಟೆರಿಟರಿಯಲ್ಲಿ ನಿಂತು ಪಾಕಿಸ್ತಾನವನ್ನು ಸರ್ವನಾಶ ಮಾಡುವಂಥ ಎಲ್ಲ ಶಕ್ತಿಗಳು ನಮ್ಮ ಹತ್ರ ಇದೆ. ಆ ಕೆಲಸಕ್ಕೆ ಭಾರತ ಸರ್ಕಾರ ಮುಂದಾಗಲಿ. ಮೋದಿ ಸರ್ಕಾರ 75 ವರ್ಷಗಳಿಂದ ನಮ್ಮನ್ನು ತಿಂದು ತೇಗ್ತಾ ಇರುವಂಥ ಪಾಕಿಸ್ತಾನದಂಥ ಭಯೋತ್ಪಾದಕ ದೇಶವನ್ನು ಸಂಪೂರ್ಣವಾಗಿ ನೆಲಸಮಗೊಳಿಸುವ ದಿನಗಳು, ಕ್ಷಣಗಳು ನಮ್ಮನ್ನು ಎದುರುಗೊಳ್ಳಿ ಅಂತ ಆಶಿಸ್ತೇನೆ. ನಮಸ್ತೆ.